ಪಕ್ಷದ ಪ್ರಾರಂಭದ ದಿನಗಳಿಂದನೂ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸ್ತಾ ಬಂದಿದ್ರೂ ಕೂಡ ಇತ್ತೀಚಿನ ಈ ಹಿಂದೆ ನಡೆದಂತಹ ಚುನಾವಣೆಯಲ್ಲಿ ನಾವು ಕಾಂಗ್ರೆಸ್ ಪಕ್ಷವನ್ನ ಬೆಂಬಲಿಸಬೇಕು ಅಂತ ಎಲ್ಲ ಸಂಘಟನೆಗಳು ಒಕ್ಕೂರಿನಿಂದ ಒಮ್ಮತದಿಂದ ಕೆಲಸ ಮಾಡಿ ಪ್ರತಿಪಾದನೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿದೆ. ಸರಿ ಅಷ್ಟೇ. ಆದ್ರೆ ಕಾಂಗ್ರೆಸ್ ಪಕ್ಷವನ್ನು ದುಡಿದಂತ ಜನರಿಗೆ, ದುಡಿದಂತ ಈ ದಲಿತ ಸಂಘಟನೆಯ ಮತ್ತೆ ದಲಿತ ಸಮುದಾಯಗಳ ಯಾವುದೇ ಸಂಘಟನೆಯ ಮುಖಂಡರಿಗೆ ಅಥವಾ ಯಾವುದೇ ಸಣ್ಣ ಪುಟ್ಟ ಜಾತಿಗಳ ಮುಖಂಡರಿಗೆ ಇಲ್ಲಿವರೆಗೂ ಕೂಡ ಗುರುತರವಾದ ಯಾವುದೇ ಅಧಿಕಾರಗಳನ್ನು ಕೊಟ್ಟಿಲ್ಲ. ಇದು ಹೀಗೆ ಮಾತ್ರ ಅಂತಲ್ಲ. ಇಲ್ಲಿ ನೆನಪು ಮಾಡಬೇಕಾದ ಒಂದು ವಿಷಯ ಅಂದ್ರೆ, ಅಂಬೇಡ್ಕರ್ ಅವತ್ತಿನ ಕಾಲಕ್ಕೆ ಹೇಳಿದ್ರು, ಸಂಘಟನೆಯ ಪಕ್ಷದ ಕಾಂಗ್ರೆಸ್ ಪಕ್ಷದ ಜೊತೆಲಿದ್ದಾಗಲೇ ಹೇಳಿದ್ರು ಕಾಂಗ್ರೆಸ್ ಪಕ್ಷ ಒಂದು ಸುಡುವ ಮನೆ ಅಂತ ಹೇಳಿ. ಅದು ಈಗಲೂ ಕೂಡ ಪ್ರಸ್ತುತ ಉದಾಹರಣೆ ಆಗ್ತದೆ. ಯಾಕೆ ಈ ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ಇಡೀ ಜಿಲ್ಲೆ ಒಳಗೆ ಎಲ್ಲಾ ಗುರುತರವಾದ ಗೂಟದ ಕಾರ್ಯಗಳನ್ನ ಅದರಲ್ಲಿ ಹೆಚ್ಚಾಗಿ ಅದನ್ನು ಗುರುತಿಸುವಂತಹ ಸ್ಥಳಗಳಲ್ಲಿ ಎಲ್ಲರೂ ಕೂಡ ದಲಿತ ಸಮುದಾಯವನ್ನು ಮರೆತಿದ್ದಾರೆ. ನೇರವಾಗಿ ಕಂಡುತ್ತೀವಿ. ನಾವು ಕಾಂಗ್ರೆಸ್ ಪಕ್ಷದಲ್ಲಿ ಅಧಿಕಾರ ಹೊಂದಿದ್ದವರು ಈಗೇನ್ ಪೋಸ್ಟಿಂಗ್ ಅಧ್ಯಕ್ಷ ಸ್ಥಾನ ಇದ್ದಾರೆ, ಯಾವುದು ಕಾಡ ಯೋಜನೆ ಆಗಿರ್ಬೋದು, ಭದ್ರಾ ಅಚ್ಚುಕಟ್ಟು ಪ್ರದೇಶ ಅಭಿವೃದ್ಧಿ ಯೋಜನೆ ಆಗಿರ್ಬೋದು, ಅದರಲ್ಲಿ ಇರ್ತಕ್ಕಂಥ ಅಧ್ಯಕ್ಷರು, ಎಪಿಎಂಸಿ ಮತ್ತು ಆಹಾರ ಸಂಸ್ಕರಣೆ ಇರ್ತಕ್ಕಂಥ ಅಲ್ಲಿ ಅಧ್ಯಕ್ಷರು ನಾವು ದೂರ್ತಾ ಇಲ್ಲ, ಅಥವಾ ಈಗ ಆಯ್ಕೆ ಆಗಿರ್ತಕ್ಕಂಥ ನಗರಾಭಿವೃದ್ಧಿ ಪ್ರಾಧಿಕಾರದ ಸಿಡಿ ಅಧ್ಯಕ್ಷರು ನಾವು ದೂರ್ತಾ ಇಲ್ಲ. ಕಾಂಗ್ರೆಸ್ ಪಕ್ಷವ ದಲಿತರನ್ನು ಮರೆತು ಬೇರೆ ಸಮುದಾಯದವರಿಗೆ ಅವರು ಅವಕಾಶನ ಕೊಡ್ತೇವೆ, ನಾವು ವಿರೋಧ ಮಾಡ್ತಾ ಇಲ್ಲ. ಅದು ನಮ್ದು ಏನು ಪರಿಸ್ಥಿತಿ.